ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಬೆಲ್ಲ ಹಾಕಿ ಹೆಸರು ಕಾಳು ಉಂಡೆನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಹೆಲ್ತಿಯಾಗಿ. ಮೊದಲನೇದಾಗಿ ನಾನಿಲ್ಲಿ ಸ್ಟವ್ ಆನ್ ಮಾಡಿದ್ದೀನಿ. ಕಡಿಮೆ ಉರಿ ಇಟ್ಕೊಂಡು ಹೆಸರು ಕಾಳನ್ನ ಚೆನ್ನಾಗಿ ಹುರ್ಕೊಂಬರೋಣ. ನಾನಿಲ್ಲಿ 2 ಗ್ಲಾಸಷ್ಟು ಹೆಸರು ಹಾಕಿದ್ದೀನಿ. ಇದನ್ನು ಒಳ್ಳೆ ಘಮ ಬರೋವರೆಗೂ ಹುರ್ಕೊಂಬರೋಣ ಕಡಿಮೆ ಫ್ಲೇಮಲ್ಲಿ. ಓಕೆ ನೋಡಿ, ಈ ಒಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಇದನ್ನು ಕಡಿಮೆ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ನೋಡಿ ಇದು ಫ್ರೈ ಆಗಿದೆ. ಇವಾಗ ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಗಾಗೋಕ್ಕೆ ಬಿಟ್ಬಿಡೋಣ. ಮಿನಿಮಮ್ ಏನಿಲ್ಲ ಅಂದ್ರೆ 1 ತಾಸು 1.5 ತಾಸುವರೆಗೂ ಇದನ್ನು ತಣ್ಣಗಾಕೆ ಬಿಟ್ಬಿಡೋಣ. ಕಂಪ್ಲೀಟ್ ಇದು ತಣ್ಣಗಾಲಿ. ಇವಾಗ ಇದನ್ನು ಚೆನ್ನಾಗಿ ಬೀಸ್ಕೊಂಬರೋಣ. ನಿಮ್ಮ ಮನೆಯಲ್ಲಿ ಬೀಸೋ ಕಲ್ಲಿದ್ರೆ ಈ ಥರ ಬೀಸ್ಕೊಳ್ಳಿ. ಇಲ್ಲಾಂದರೆ ನೀವು ಮಿಕ್ಸಿಯಲ್ಲೇ ನೀವು ಇದನ್ನು ಪಲ್ಸ್ ಮೋಡಲ್ಲಿಟ್ಟು ಆಫ್ ಆನ್ ಮಾಡಿ ನೀವು ಇದನ್ನು ಸಿಪ್ಪೆ ತಕ್ಕೋಬೋದು. ನೋಡಿ, ಚೆನ್ನಾಗಿ ಹುರಿದಿರೋದ್ರಿಂದ ಒಂದು ಸಿಪ್ಪೆನೂ ಇರೋದಿಲ್ಲ. ಮಧ್ಯದಲ್ಲಿ ತುಂಡಾದರೂ ಕೂಡ ಏನೂ ಆಗೋದಿಲ್ಲ. ಯಾಕಂದರೆ ಇದನ್ನು ನಾವು ಮಿಲ್ಲಿಗೆ ಹಾಕ್ಸ್ಕೊಂಬರ್ತೀವಲ್ಲ, ಇದು ಸರಿಯಾಗುತ್ತೆ. ನೋಡಿ, ಇವಾಗ ಒಂದು 10 ನಿಮಿಷದಲ್ಲಿ ಇದು ಬೀಸೋದಾಗೋಗುತ್ತೆ. ಓಕೆ, ಇವಾಗ ಇದನ್ನೆಲ್ಲ ತಕ್ಕೊಂಡು ಇದನ್ನು ನಾವು ಸಿಪ್ಪೆ ಕ್ಲೀನ್ ಮಾಡ್ಕೊಂಬಿಡೋಣ. ಬೀಸೋಕಲ್ಲನ್ನ ಎತ್ತಿಟ್ಕೊಂಡು ಸಿಪ್ಪೆ ಕ್ಲೀನ್ ಮಾಡ್ಕೊಂಡು ಮರದಲ್ಲಿ ಹಾಕಿ ಕಂಪ್ಲೀಟ್ ಇದೇನೆಂದರೆ ಚೆನ್ನಾಗಿ ಹುರಿದ್ರಿಂದ ಒಂದು ಸಿಪ್ಪೆ ಕೂಡ ಇರೋದಿಲ್ಲ. ಓಕೆ, ಇದು ಚೆನ್ನಾಗಿ ಮರದಲ್ಲಿ ಹಾಕಿ ಸಿಪ್ಪೆನ ಈ ರೀತಿ ತಗೊಳ್ಳೋಣ. ಓಕೆ ನೋಡಿ, ಸಿಪ್ಪೆ ತೆಗೆದ ಮೇಲೆ ಇದನ್ನು ನಾವು ಮಿಲ್ಲಿಗೆ ಹಾಕ್ಸ್ಕೊಂಡು ಬಂದುಬಿಡೋಣ. ನೀವು ಬೇಕಿದ್ದರೆ ಮಿಕ್ಸಿಯಲ್ಲಿ ಹಾಕಿ ಜರಡಿ ಹಿಡಿದ್ರೆ ಕೂಡ ನಡೆಯುತ್ತೆ. ಓಕೆ ನೋಡಿ, ಇವಾಗ ನಾನು ಮಿಲ್ಲಿಗೆ ಹಾಕ್ಸ್ಕೊಂಬಂದಿದ್ದಾಗಿದೆ. ಇವಾಗ 1 ಬೌಲಷ್ಟು ನಾನಿಲ್ಲಿ ಹೆಸರಿಟ್ಟನ್ನ ಮಿಕ್ಸರ್ಗೆ ಹಾಕ್ಕೊಳ್ಳೋಣ. ನೋಡಿ, 1 ಬೌಲಷ್ಟು ಹೆಸರಿಟ್ಟು ಹಾಕ್ತಿದ್ದೀನಿ. ಅದಕ್ಕೇ 1 ಬೌಲಷ್ಟು ಬೆಲ್ಲ ಹಾಕ್ಕೊಳ್ಳೋಣ. 1ಕ್ಕೆ 1 ಬೆಲ್ಲ ಕರೆಕ್ಟಾಗದಂತಹ ಸಿಹಿ ಕರೆಕ್ಟಾಗುತ್ತೆ. ಇವಾಗ ಇದನ್ನು ಮಿಕ್ಸರ್ ಮಾಡ್ಕೊಂಬಿಡೋಣ. ಓಕೆ ನೋಡಿ, ಇವಾಗ ಇದು ಮಿಕ್ಸರ್ ಆಗಿದೆ. ಇವಾಗ ಇದನ್ನು ಒಂದು ಪಾತ್ರೆಗೆ ತೆಗೆದುಕೊಂಬಿಡೋಣ. ನೋಡಿ, ಇದು ಫುಲ್ ಕಂಪ್ಲೀಟ್ ನುಣ್ಣಗೆ ಎರಡೂ ಸಹ ಬೆಲ್ಲ ಮತ್ತು ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಇದನ್ನು ಒಂದು ಪಾತ್ರೆಗೆ ತೆಗೆದುಬಿಡೋಣ. ಓಕೆ, ತೆಗೆದಿದ್ದಾದಮೇಲೆ ನಾನು ಸೈಡಲ್ಲಿ ಒಂದು 4 ಸ್ಪೂನಷ್ಟು ನಾನಿಲ್ಲಿ ತುಪ್ಪನ ಬಿಸಿ ಮಾಡ್ಕೊಳ್ಳೋಣ. ಸ್ವಲ್ಪ ಬಿಸಿ ಆಗಲಷ್ಟೇ ಇದೆ, ಜಾಸ್ತಿ ಬಿಸಿ ಆಗೋದು ಬೇಡ. ಸ್ವಲ್ಪ ಬಿಸಿ ಆದರೆ ಸಾಕು. ನೋಡಿ, ಇವಾಗ ಇದಕ್ಕೆ ಸ್ವಲ್ಪ ಸೇರಿಸೋಣ. ಒಂದು 3ರಿಂದ 4 ಸ್ಪೂನಷ್ಟು ತುಪ್ಪ ಸೇರಿಸೋಣ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದನ್ನ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಉಂಡೆ ನೀಟಾಗಿ ಕಟ್ಟೋಕ್ಕೆ ಬರುತ್ತೆ. ಹಾಗೆ ಸಾಫ್ಟ್ ಆಗುತ್ತೆ ಉಂಡೆ ಕೂಡ. ನೀವು ಮೇಲ್ಮೇಲೆ ಕಲಿಸ್ಲಾಬೇಡ ಅಂತ ನೀವು ಹಿಟ್ಟನ್ನು ಕಲಿಸಿದರೆ ಅದು ಉಂಡೆ ನೀಟಾಗಲ್ಲ. ಮತ್ತು ನೀವು ತುಪ್ಪ ಹಾಕ್ತಾನೆ ಇರಬೇಕಾದ್ರೆ ಅದಕ್ಕೋಸ್ಕರ ಇದೇ ತುಪ್ಪದಲ್ಲಿ ಕರೆಕ್ಟಾಗುತ್ತೆ. ಎರಡೂ ಕೈಗಳಿಂದ ಚೆನ್ನಾಗಿ ಹಿಟ್ಟನ್ನ ತಿಕ್ಕಿಬಿಟ್ಟು ಉಂಡೆ ಕಟ್ಕೊಂಡ್ರೆ ತುಂಬ ಸಾಫ್ಟಾದಂತಹ ಉಂಡೆ ರೆಡಿ ಆಗುತ್ತೆ. ಓಕೆ ನೋಡಿ, ಇವಾಗ ಒಂದು 5ರಿಂದ 6 ನಿಮಿಷ ಇದೇ ರೀತಿ ಎರಡೂ ಕೈಗಳಿಂದ ಚೆನ್ನಾಗಿ ಹಿಟ್ಟನ್ನ ನಾನು ನಾದಿದ್ದೀನಿ. ನೋಡಿ ಎಷ್ಟು ಹಿಟ್ಟು ಸಾಫ್ಟ್ ಆಗಿದೆ ಅಂತ. ನೋಡಿ, ಉಂಡೆ ಕಟ್ಟ ಕೂಡ ತುಂಬ ಈಸಿಯಾಗಿ ಇದು ಬರುತ್ತೆ. ಓಕೆ, ಇವಾಗ ಯಾವ ಸೈಜಲ್ಲಿ ಬೇಕು ನೋಡಿ ಅಷ್ಟು ನೀವು ಒಂದು ಮುಷ್ಟಿಯಷ್ಟು ಹಿಟ್ಟು ತೊಗೊಂಡು ಈ ಥರ ಕಟ್ಟಿದರೆ ತುಂಬ ಸಾಫ್ಟ್ ಆದಂತಹ ಹೆಲ್ದಿ ಉಂಡೆ ರೆಡಿ ಆಗುತ್ತೆ. ನೋಡಿ, ಇದೇ ಥರ ಎಲ್ಲ ಉಂಡೆಗಳನ್ನು ಕಟ್ಕೊಂಡ್ರೆ ಆಯಿತು. ಈ ಬೇಗ ಕಟ್ಕೋಬೇಕು ಅಂತ ಏನಿಲ್ಲ, ಯಾಕಂದರೆ ಇದು ಆಲ್ರೆಡಿ ತುಪ್ಪದಲ್ಲಿ ಇರೋದ್ರಿಂದ ಆರಾಮವಾಗಿ ನಿಧಾನಕ್ಕೆ ಇದನ್ನು ಕಟ್ಕೋಬೋದು. ನೋಡಿ, ಚೆನ್ನಾಗಿ ಉಂಡೆ ಕಟ್ಟಿದ ಮೇಲೆ ಈ ಥರ ಆಡಿಸಿದ್ರೆ ಅದು ತುಂಬ ಶೈನಿಂಗ್ ಬರುತ್ತೆ. ಅದರಲ್ಲಿರೋ ತುಪ್ಪ ಸ್ವಲ್ಪ ಮೇಲ್ ಬರುತ್ತೆ. ಈ ಥರ ಚೆನ್ನಾಗಿ ಅಂಗೈಗಳಿಂದ ಆ ಕಡೆ ಈ ಕಡೆ ಹೊರಳಾಡಿಸಿದ್ರೆ ಅಂತ ಈ ಥರ ಮಾಡೋದು. ಓಕೆ, ಎಲ್ಲ ಉಂಡೆಗಳನ್ನು ಇದೇ ರೀತಿ ಕಟ್ಕೊಂಡ್ರೆ ತುಂಬ ಸಾಫ್ಟ್ ಆದಂಥ ಹೆಸರುಂಡೆ, ಬೆಲ್ಲದಲ್ಲಿ ಮಾಡಿದಂಥ ಹೆಸರುಂಡೆ ರೆಡಿ ಆಗುತ್ತೆ. ಹಾಗೆ ನನ್ನ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.